ಎಂತಹ ಒಂದು ಪ್ರಧಾನಿ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. 24 ವರ್ಷ ಅವಧಿಯಲ್ಲಿ ಎಷ್ಟು ನಮ್ಮ ಇಡೀ ಜಗತ್ತಿಗೆ ಒಂದು ಭಾರತ ದೇಶ ಅಂದರೆ ಎಂಥದ್ದು, ಭಾರತ ದೇಶ ಅಂತ ಹೇಳುವಷ್ಟು ನಮಗೆ ಒಂದು ಸ್ಥಾನಮಾನ ಕೊಡ್ಲಿಕ್ಕೆ ಕಾರಣ ಯಾರು? ನರೇಂದ್ರ ಮೋದಿ. ಯಾರು ಹೇಳ್ತಾರೆ ನೋಡಿ, ಅವರ ಪ್ರಾರಬ್ಧ ಅಂತ ಹೇಳ್ಬೇಕಾಗ್ತದೆ. ಒಳ್ಳೇದು ಹೇಳೋ ಬದಲಿಗೆ ಕೆಟ್ಟದ್ದು ಹೇಳುವಂತ ಅಭಿಪ್ರಾಯ ಈಗಲ್ಲ, ಮುಂಚಿನ ದೊಡ್ಡ ದೊಡ್ಡ ರಾಜರ ಕಾಲದಿಂದಲೂ ಇದ್ದಾರೆ. ತಪಸ್ಸು ಮಾಡ್ತಾರೆ, ಯಾವುದೇ ರೀತಿಯ ಅವರಿಗೆ ಆಸೆ ಇಲ್ಲ, ನಿರಾಡಂಬರ ಜೀವನ. ನಾವು ಕೂಡ ಅವರದ್ದು ಆದಷ್ಟು ಆದರ್ಶವನ್ನು ಪರಿಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕು ನಮ್ಮ ಭಾರತ ದೇಶದ ಪ್ರಜೆಗಳು. ಅದು ನಮ್ಮ ಭಾಗ್ಯ, ಅದಕ್ಕಿಂತ ದೊಡ್ಡ ಶಬ್ದ ಇಲ್ಲವೇ ಇಲ್ಲ. ಇಡೀ ನಮ್ಮ ಭಾರತ ದೇಶದ ಭಾಗ್ಯ. ಎಂತಹ ಒಂದು ಪ್ರಧಾನಿ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾವುದೇ ವಸ್ತುಗಳು ಸಿಗಲಿಕ್ಕೆ ಈಗ ತುಂಬ ಸುಲಭ ಉಂಟು. ಮತ್ತೆ ಕೆಲವರು ಹೇಳ್ಬೋದು ಸ್ವಲ್ಪ ಹೆಚ್ಚಾಗಿದೆ, ಅದು ಖರ್ಚು ಮಾಡಲಿಕ್ಕೆ ಗವರ್ಮೆಂಟ್ ಹತ್ರ ಹಣ ಬೇಕಲ್ಲ. ಯಾವುದೇ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಹಣ ಬೇಕಾಗ್ತದೆ. ಹಣ ಎಲ್ಲಿಂದ ತರೋದು? ಅವರು ಎಂಥದ್ದು ವೈರಾಗ್ಯಗಳು, ಅವರೆಂಥದ್ದು ನಮ್ಮ ಹಿರಿಯವರ ಪುಣ್ಯದಿಂದ ಅವರು ಪ್ರಧಾನಿ ಆಗಿ ಇಲ್ಲಿ ನಮಗೆ ಮುಖ್ಯಮಂತ್ರಿ ಆದ ನಂತರ ಇಲ್ಲಿ ಪ್ರಧಾನಿ ಆಗಿ ಸಿಕ್ಕಿದ್ದಾರೆ. 24 ವರ್ಷ ಅವ್ರದ್ದು ಅವಧಿಯಲ್ಲಿ ಎಷ್ಟು ನಮ್ಮ ಇಡೀ ಜಗತ್ತಿಗೆ ಒಂದು ಭಾರತ ದೇಶ ಅಂದರೆ ಎಂಥದ್ದು ಅಂತ ಪ್ರತಿಯೊಬ್ಬರು ನಮಗೆ ಭಾರತ ದೇಶ ಅಂತ ಹೇಳುವಷ್ಟು ನಮಗೆ ಒಂದು ಸ್ಥಾನಮಾನ ಕೊಡ್ಲಿಕ್ಕೆ ಕಾರಣ ಯಾರು? ಮೋದಿಗಳು, ನರೇಂದ್ರ ಮೋದಿ. ಹಾಗಾಗಿ ಅವರಂತ ಒಬ್ಬ ದಿಟ್ಟ ಹಿಂದಿನ ಒಳ್ಳೊಳ್ಳೆ ರಾಜರ ಹಾಗೆ ಸಿಗುವಂತ ಯೋಗ ನಮಗೆ ದೇವರು ನಮಗೆ ದಯಪಾಲಿಸಿದ್ದಾರೆ ಈಗಿನ ಜನಾಂಗಕ್ಕೆ. ಹಾಗಾಗಿ ಇಂಥವರು ಎಷ್ಟು ವರ್ಷ ಇಲ್ಲಿ ನಮ್ಗೆ ಆಡಳಿತ ಮಾಡ್ತಾರೆ ನೋಡಿ, ಅಷ್ಟು ತನಕ ನಮಗೆ ನಮ್ಮ ಭಾಗ್ಯ. ದೇವರವರಿಗೆ ದೀರ್ಘಾಯುಷ್ಯ, ಆರೋಗ್ಯ ಕೊಡಬೇಕು. ಹಾಗೂ ಅವರ ಇದರಲ್ಲಿ ಇದಕ್ಕಿಂತ ಹೆಚ್ಚು ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿ ನಮ್ಮ ಇಡೀ ಭಾರತ ದೇಶಕ್ಕೆ ಮುಂಚೆ ರಾಜರ ಕಾಲದಲ್ಲಿ ಎಂಥ ಒಂದು ನಮಗೊಂದು ಸ್ಥಾನಮಾನ ಇತ್ತು, ಅದಕ್ಕಿಂತ ಹೆಚ್ಚಿನ ಸ್ಥಾನಮಾನ ಇವರಿಂದ ದೇವರು ಅನುಗ್ರಹಿಸ್ತಾರೆ ಅಂತ ವಿಶ್ವಾಸ ನಮಗಿದೆ. ಅದು ಯಾರು ಹೇಳ್ತಾರೆ ನೋಡಿ, ಅವರ ಪ್ರಾರಬ್ಧ ಅಂತ ಹೇಳ್ಬೇಕಾಗ್ತದೆ. ಯಾರಂತ ನಾನು ಇದು ಮಾಡೋದಿಲ್ಲ, ಯಾರು ಹೇಳ್ತಾರೆ ನೋಡಿ ಅದು ಅವರವರ ಪ್ರಾರಬ್ಧ. ಒಳ್ಳೇದು ಹೇಳೋ ಬದಲಿಗೆ ಕೆಟ್ಟದ್ದು ಹೇಳುವಂತ ಅಭಿಪ್ರಾಯ ಈಗಲ್ಲ, ನಮ್ಮ ಮುಂಚಿನ ದೊಡ್ಡ ದೊಡ್ಡ ರಾಜರ ಕಾಲದಿಂದಲೂ ಇದ್ದಾರೆ. ಆದ್ರಿಂದ ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ವಸ್ತುಗೆ ಇದು ಉಂಟು, ನೆರಳು ಉಂಟಲ್ಲ, ನೆರಳು ಬಿಳಿ ಇರುವುದಿಲ್ಲ, ನೆರಳು ಯಾವಾಗಲೂ ಕಪ್ಪೆ. ಹಾಗಾಗಿ ಅದಕ್ಕೆ ಅವರು ತಲೆ ಕೆಡಿಸಿಕೊಡುವುದಿಲ್ಲ. ನಾವು ಕೂಡ ಅವರದ್ದು ಆದಷ್ಟು ಆದರ್ಶವನ್ನು ಪರಿಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕು ನಮ್ಮ ಭಾರತ ದೇಶದ ಪ್ರಜೆಗಳು. ಅದು ನಮ್ಮ ಭಾಗ್ಯ, ಅದಕ್ಕಿಂತ ದೊಡ್ಡ ಶಬ್ದ ಇಲ್ಲವೇ ಇಲ್ಲ. ಇಡೀ ನಮ್ಮ ಭಾರತ ದೇಶದ ಭಾಗ್ಯ. ಹಿಂದಿನ ಯಾವುದೋ ಜನ್ಮದಲ್ಲಿ ಅವರು ಇಲ್ಲಿ ದೊಡ್ಡ ಚಕ್ರವರ್ತಿಗಳಾಗಿ ಅವರು ಎಂಥದ್ದು ಸ್ವಲ್ಪ ಕೆಲಸ ಬಾಕಿದ್ದರಿಂದ ಪುನಃ ಅವರು ರಾಜಯೋಗಿ. ಈಗ ಸರಿ ಹೇಳಲಿಕ್ಕೆ ಹೋದರೆ ತಪಸ್ಸು ಮಾಡ್ತಾರೆ, ಯಾವುದೇ ರೀತಿಯ ಅವರಿಗೆ ಯಾವುದು ಆಸೆ ಇಲ್ಲ. ಹಾಗಾಗಿ ಅಂತ ಪ್ರಧಾನಿಯವರು ಇರುವಾಗ ನಾವು ಇರುವಂಥದ್ದು ಭಾಗ್ಯ ನಮ್ಮದು. ಆದಷ್ಟು ಅವರ ಆದರ್ಶಗಳು ಏನುಂಟು, ಅದು ನಿರಾಡಂಬರ ಜೀವನ, ಯಾವುದೇ ಒಂದು ರೀತಿಯ ಆಸೆ ದುರಾಸೆಗೆಲ್ಲ ಬೀಳದ ಪ್ರಯತ್ನ ಮಾಡಬೇಕು. ನಾವು ಹೇಳಿದಷ್ಟು ಸುಲಭ ಇಲ್ಲ ಅದು. ಯಾವುದೇ ಒಂದು ನಿರಾಡಂಬರ ಜೀವನ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಈಗಿನ ನಮ್ಮ ಮುಂದುವರಿದ ದೇಶವಾಗಿದ್ದರಿಂದ ಅಷ್ಟು ನಾವು ಹೇಳಿದಷ್ಟು ಸುಲಭ ಇಲ್ಲ. ಪ್ರಯತ್ನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಪ್ರಯತ್ನ ಮಾಡಿದರೆ ದೇವರು ಅದರ ನಮ್ಮ ಬೆನ್ನಿಂದೆ ಎದ್ದು ಪ್ರಯತ್ನಕ್ಕೆ ಒಂದು ಜಯ ತರಲಿಕ್ಕೆ ಸಾಧ್ಯತೆ ಉಂಟು. ಅದೊಂದು ರಾಜರ್ಷಿ ಅವರು. ಇಷ್ಟೇ ಹೇಳುದು ನಾನು, ಯಾರಿಗೂ ತುಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ವ್ಯಕ್ತಿತ್ವ ಇರುವಂತ ನಮ್ಮ ಕಾಲದಲ್ಲಿ ಬಂದದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ.